ಗರುಡಶೇಷ ಶಶಾಂಕದಳಶೇಖರರುತಂ ಮೊಳು ಸಮರು ಭಾರತಿ ಸರಸಿಜಾಸನ ಪತ್ನಿ ಗಧಮರು ನೂರು ಗುಣದಿಂದ ಹರಿಮಡದಿ ಜಾಂಬವತಿಯೊಳು ಶ್ರೀ ತರುಣಿಯಾವೇಶವಿಹುದೆಂದಿಗೂ ಕೊರತೆಯನಿಪರು ಗರುಡಶೇಷರಿಗೈವರೈದು ಗುಣ. ವರಾಮಿ ಭವಸಂತಾಪ ಹಾನಿರಾಮೃತಸಾಗರಂ ಪೂರ್ಣಾನಂದಸ್ಯ ರಾಮಸ್ಯ ಸಾನುರಾಗಾವಲೋಕನಂ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಬೃಹತ್ತಾರತಮ್ಯ ಸಂಧಿ ಪದ್ಯ 12. ಗರುಡ ಶೇಷ ಶಶಾಂಕದಳ ಶೇಖರರು ತನ್ನೋಡು ಸಮರು ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಗರುಡ ಶೇಷ ರುದ್ರರು ಹಾಗೂ ಶ್ರೀಕೃಷ್ಣನ ಷಣ್ಮಹಿಷಿಯರಲ್ಲಿ ಜಾಂಬುವತಿ ದೇವಿಯ ವಿಚಾರ ತಿಳಿಸುತ್ತಾರೆ. ಅಹಂಕಾರ ತತ್ವಾಭಿಮಾನಿಗಳಾದ ಗರುಡ ಶೇಷ ರುದ್ರರ ಶ್ರೀಹರಿಯ ಷಣ್ಮಹಿಷಿಯರಲ್ಲಿ ಜಾಂಬುವತಿಯರು ಮುಖ್ಯರು ಎಂಬ ವಿಷಯ ತಿಳಿಸುತ್ತಾರೆ. ಗರುಡ ಕಾಲನಾಮಕನಾದ ಗರುಡನು ಚಿತ್ತಾಭಿಮಾನಿ, ಮನಸ್ಸಿನ ಸಂಕಲ್ಪ ವೃತ್ತಿಗೆ ಚಿತ್ತವೆನ್ನುವರು. ಅಂತಹ ಚಿತ್ತಕ್ಕೆ ಅಭಿಮಾನಿ ಗರುಡ ಕಶ್ಯಪ ಮಹಾಮುನಿಯ ಪುತ್ರ. ವಿನುತ ಈತನ ತಾಯಿ, ಅರುಣ ಸೂರ್ಯನ ಸಾರಥಿ ಈತನ ಅಣ್ಣ, ಶ್ರೀಹರಿಯ ವಾಹನನಾಗಿ ಸೇವಿಸುವನು. ವೈಕಾರಿಕ ಅಹಂಕಾರಕ್ಕೆ ಅಭಿಮಾನಿಯು ಶೇಷ, ಜೀವನಾಮಕನಾದ ಶೇಷದೇವನು ಬುದ್ಧಿಯಾಭಿಮಾನಿಯು. ನಿರ್ಣಯಾತ್ಮಕವಾದ ವಿವೇಚನಾ ವೃತ್ತಿಯೇ ಬುದ್ಧಿಯು. ಕಶ್ಯಪ ಋಷಿಯಿಂದ ಕದ್ರುವಿನಲ್ಲಿ ಜನಿಸಿದವನು. ತೈಜಸ ಅಹಂಕಾರಕ್ಕೆ ಅಭಿಮಾನಿ ಪ್ರಾಕೃದ್ರನು ಶ್ರೀಹರಿಯನ್ನು ಶಯನನಾಗಿ ಸೇವಿಸುತ್ತಿರುವನು. ಶಶಾಂಕ ದಳಶೇಖರರು, ಶಶಿ ಎಂದರೆ ಮೊಲ, ಶಶ ಎಂದರೆ ತತ್ಸಂಬಂಧದ ಸಾಂಕೇತ. ಮೊಲದ ಚಿಹ್ನೆಯನ್ನು ಹೊಂದಿರುವ ಚಂದ್ರನಿಗೆ ಶಶಾಂಕನೆಂದು ಹೆಸರು. ಗಂಡು ಜಿಂಕೆಯ ಸಾಂಕೇತವೂ ಚಂದ್ರನಲ್ಲಿದೆ. ಇದ್ದರಿಂದ ಏಣಾಂಕ ಎಂದು ಕರೆಯುವರು. ಚಂದ್ರನಿಗೆ 16 ಕಳೆಗಳು, ಅವುಗಳಲ್ಲಿ ಸ್ವರೂಪ ಕಳೆ 1, ಉಳಿದ 15 ಕಳೆಗಳು ಶುಕ್ಲ ಪಕ್ಷದಲ್ಲಿ ಕ್ರಮೇಣ ವೃದ್ಧಿಯಾಗಿ ಕೃಷ್ಣ ಪಕ್ಷದಲ್ಲಿ ಕ್ರಮವಾಗಿ ಹ್ರಾಸವಾಗುವವು. ಅಂತಹ 15 ಕಳೆಗಳಲ್ಲಿ ಒಂದಂಶಕ್ಕೆ ದಳ ಎನ್ನುವರು. ಅಂತಹ ದಳ ರೂಪದಲ್ಲಿರುವ ಚಂದ್ರನನ್ನು ತಮ್ಮ ಶಿರದಲ್ಲಿ ಧರಿಸಿದ್ದಾರೆ ಮಹಾರುದ್ರದೇವರು. ಇದರಿಂದ ರುದ್ರದೇವರಿಗೆ ಶಶಾಂಕ ದಳಶೇಖರ ಎಂದಿದ್ದಾರೆ. ಅಂದರೆ ಚಂದ್ರ ಅಥವಾ ಚಂದ್ರಶೇಖರ ಎಂದರ್ಥ. ಚಂದ್ರಮ ಮನಸೋ ಜಾತಃ ಎಂಬ ಪುರುಷ ಸೂಕ್ತ ವಾಕ್ಯದಂತೆ ಪುರುಷರೂಪಿ ಶ್ರೀಹರಿಯ ಮನಸ್ಸಿನಿಂದ ಚಂದ್ರನು ಉತ್ಪನ್ನನಾದನು. ಅಂದರೆ ಮನೋಜಾತನಾದ ಚಂದ್ರನನ್ನು ತಮ್ಮ ಮುಡಿಯಲ್ಲಿ ಧರಿಸಿರುವುದು ರುದ್ರದೇವರು. ಮನೋಭಿಮಾನಿಗಳು, ತಾಮಸಾಹಂಕಾರಕ್ಕೆ ಅಭಿಮಾನಿಗಳು. ಅಂದರೆ ಗರುಡ, ಶೇಷ, ರುದ್ರ ಈ ಮೂವರೂ ಸ್ವರೂಪತಃ ಸಮರು. ಅಹಂಕಾರ ತತ್ವಕ್ಕೆ ಅಭಿಮಾನಿಗಳಾದ್ದರಿಂದ ಈ ಮೂವರು ಸಮಾನ ಕಕ್ಷಾಪನ್ನರು. ಇವರಲ್ಲಿ ಗರುಡದೇವರಿಗೆ ಅವತಾರವಿಲ್ಲ. ರುದ್ರದೇವರು ಶೇಷ ಪದವಿಯನ್ನು ಮುಂದಿನ ಬ್ರಹ್ಮಕಲ್ಪದಲ್ಲಿ ಹೊಂದಿ ಮುಕ್ತರಾಗುವರು. ರುದ್ರದೇವರು ಭಾವಿ ಶೇಷದೇವರು. ಇದರಿಂದ ಪದವಿ ಪ್ರಯುಕ್ತ ಶೇಷದೇವರು ರುದ್ರದೇವರಿಗಿಂತ ಕಿಂಚಿದುತ್ತಮರು. ಭಾರತಿ ಶ್ರೀ ವಾಯುದೇವರ ಪತ್ನಿ ಭಾರತೀ ದೇವಿ ಭಕ್ತಿಗೆ ಅಭಿಮಾನಿ, ಬುದ್ಧ್ಯಾಭಿಮಾನಿ ದೇವತಾ. ಪರಶುಕ್ಲತ್ರಯ ವರ್ಗಕ್ಕೆ ಸೇರಿದವರು. ಅತಿರೋಹಿತ ವಿಮಲ ವಿಜ್ಞಾನಿಗಳು. ಸರಸಿಜಾಸನ ಪತ್ನಿ. ಸರಸಿಜ ಎಂದರೆ ನೀರಿನಲ್ಲಿ ಉತ್ಪನ್ನವಾಗುವ ಕಮಲ ಎಂದರ್ಥ. ಶ್ರೀಮನ್ನಾರಾಯಣನು ಪದ್ಮನಾಭರೂಪಿ ಕ್ಷೀರ ಸಮುದ್ರದಲ್ಲಿ ಪವಡಿಸಿದಾಗ ಅವನ ನಾಭಿ ಎಂಬ ಸರಸ್ಸಿನಿಂದ ಅಪ್ರಾಕೃತವಾದ ಕಮಲವು ಉತ್ಪನ್ನವಾಯಿತು. ಶ್ರೀಹರಿಯ ಸಂಕಲ್ಪದ ಫಲವಾಗಿ ಉತ್ಪನ್ನವಾದ ನಾಭಿ ಕಮಲದಲ್ಲಿ ಲಕ್ಷ್ಮೀ ಪ್ರವೇಶಿಸಿದ್ದರಿಂದ ಸುವರ್ಣಾತ್ಮಕವಾಯಿತು. ಲಕ್ಷಾತ್ಮಕವಾದ ಶ್ರೀಹರಿಯ ನಾಭಿ ಕಮಲದಲ್ಲಿ ಉತ್ಪನ್ನವಾದವರೇ ಚತುರ್ಮುಖ ಬ್ರಹ್ಮದೇವರು. ಅವರಿಗೆ ಸರಸಿಜಾಸನ ಎಂಬ ನಾಮ. ಕಮಲಾಸನರಾದ ಬ್ರಹ್ಮದೇವರ ಪತ್ನಿ ಶ್ರೀ ಸರಸ್ವತೀ ದೇವಿ ವೇದಾಭಿಮಾನಿಯು. ಕೈಯಲ್ಲಿ ಕಚ್ಚಪಿ ಎಂಬ ವೀಣೆಯನ್ನು ಧರಿಸಿ ವೇದ ಮಂತ್ರಗಳನ್ನು ನಾದ ತರಂಗಗಳಿಂದ ಹೊರಹೊಮ್ಮಿಸುತ್ತಾರೆ. ಭಾರತೀ ದೇವಿಯು ಭಾವಿ ಸರಸ್ವತಿ ಆಗಿರುವುದರಿಂದ ಪದವಿ ನಿಮಿತ್ತ ಸರಸ್ವತಿ ಭಾರತಿಗಿಂತ ಕಿಂಚಿದಧಿಕರು.
ಹರಿಮಡದಿ. ಶ್ರೀಹರಿಯು ಕೃಷ್ಣಾವತಾರ ಮಾಡಿದ ಸಮಯದಲ್ಲಿ ಅವನಿಗೆ ನೀಲ, ಭದ್ರ, ಮಿತ್ರವಿಂದ, ಕಾಳಿಂದಿ, ಲಕ್ಷಣಾದೇವಿ ಮತ್ತು ಜಾಂಬುವಂತಿ ಎಂಬ 6 ಮಂದಿ ಷಣ್ಮಹಿಷಿಯರು. ಈ ಲಕ್ಷ್ಮಾವತಾರರಾದ ರುಕ್ಮಿಣಿ ಮತ್ತು ಸತ್ಯಭಾಮಾದೇವಿ ಸೇರಿದರೆ ಶ್ರೀಕೃಷ್ಣನ ಅಷ್ಟಮಹಿಷಿಯರಾಗುವರು. ಜಾಂಬುವತಿಯೊಳು ಶ್ರೀಕೃಷ್ಣನ ಷಣ್ಮಹಿಷಿಯರ ಪೈಕಿ ಜಾಂಬುವತಿ ದೇವಿಯು ಶ್ರೇಷ್ಠಳು. ಭಲ್ಲೂಕ ರಾಜನ ಆದ ಜಾಂಬುವಂತನ ಸಾಕು ಪುತ್ರಿ ಜಾಂಬುವತಿ. ಸಮಂತಕಮಣಿಯ ಪ್ರಸಂಗದಲ್ಲಿ ಶ್ರೀಕೃಷ್ಣನು ಜಾಂಬುವಂತನ ಗುಹೆಯನ್ನು ಪ್ರವೇಶಿಸಿ ಅವನೊಡನೆ ಯುದ್ಧಕ್ಕೆ ನಿಂತನು. ಕೊನೆಯಲ್ಲಿ ರಾಮರೂಪವನ್ನು ತೋರಿಸಲಾಗಿ ಜಾಂಬುವಂತನು ಸಾಷ್ಟಾಂಗ ಪ್ರಣಾಮಗೈದು ಜಾಂಬುವತಿಯನ್ನು ಶ್ರೀಕೃಷ್ಣನಿಗೆ ಕನ್ಯಾದಾನಪೂರ್ವಕ ಲಗ್ನ ಮಾಡಿಕೊಟ್ಟನು. ಜಾಂಬುವತಿಯಲ್ಲಿ ನಿತ್ಯ ಯೌವನೆಯೂ ಮಹಾಕಾಂತಿ ಸಂಪನ್ನಳೂ ಆದ ಲಕ್ಷ್ಮಿಯ ಆವೇಶವಿದೆ. ನೀಲಾದಿ ಇತರ 5 ಮಂದಿಗಳಿಗಿಂತ ಇದು ಅಧಿಕವಾಗಿದೆ. ಅಮೃತ ಮಥನ ಕಾಲದಲ್ಲಿ ಧನ್ವಂತ್ರಿ ರೂಪ ಧರಿಸಿ ತನ್ನ ಹಸ್ತದ್ವಯಗಳಲ್ಲಿ ಅಮೃತದಿಂದ ತುಂಬಿದ ಸುವರ್ಣ ಕಲಶವನ್ನು ಶ್ರೀಹರಿಯು ಹಿಡಿದುಕೊಂಡು ಸಮುದ್ರ ಗರ್ಭದಿಂದ ಮೇಲೆದ್ದನು. ಆಗ ಶ್ರೀಹರಿಯ ಮಾಯೆಯಿಂದ ಅವನ ಆನಂದ ಬಾಷ್ಪರೂಪವಾದ ಕಣ್ಣೀರಿನ ಹನಿಗಳು ಅಮೃತದ ಮೇಲೆ ಬಿತ್ತು. ಆಗ ಜಾಂಬುವತಿಯೇ ತುಳಸಿ ನಾಮದಿಂದ ಉದ್ಭವಳಾದಳು. ಹರಿ ನೇತ್ರೋದ್ಭವೆ ತುಳಸಿ, ಅವಳೇ ಜಾಂಬುವತಿ. ಶ್ರೀ ರುದ್ರದೇವರ ಜೈಗೀಷವ್ಯ ರೂಪದಿಂದ ಜಾಂಬುವತಿಗೆ ಜ್ಞಾನೋಪದೇಶ. ಈ ಕಾರಣದಿಂದ ತಾರತಮ್ಯ ಕ್ರಮದಲ್ಲಿ ತುಳಸಿ ಪಾರ್ವತಿ ನಂತರ ರುದ್ರದೇವರ ಕೆಳಗೆ ಬರುತ್ತಾಳೆ. ಪಾರ್ವತಿ ಸ್ತೋತ್ರ ನಂತರ ತುಳಸಿ ಸ್ತುತಿ ಮಾಡಬೇಕು. ಮುಖ್ಯ ವಿಚಾರವೆಂದರೆ ಜಾಂಬುವತಿಯಲ್ಲಿ ಪೂರ್ಣ ಲಕ್ಷ್ಮಾವೇಶವಿರುವ ಸಮಯದಲ್ಲಿ ಅವಳು ಶೇಷನಿಗೆ ಸಮಾನವೆನಿಸುತ್ತಾಳೆ. ಆವೇಶ ಹ್ರಾಸವಾದ ಸಮಯದಲ್ಲಿ ಪ್ರದ್ಯುಮ್ನನಿಗಿಂತ 20 ಗುಣಗಳು ಅಧಿಕಳು. ಶೇಷ ಬಲರಾಮರಿಗಿಂತ 5 ಗುಣ ಕಡಿಮೆ ಎನಿಸುತ್ತಾಳೆ. ಇದೇ ಉಳಿದ 5 ಮಹಿಷಿಯರಿಗಿಂತ ಜಾಂಬುವತಿಯಲ್ಲಿರುವ ವೈಶಿಷ್ಟ್ಯ. ಇದಕ್ಕೆ ಪ್ರಮಾಣವೆಂದರೆ ತಯೈವಾನ್ಯ ಸರ್ವದಾನು ಪ್ರವಿಷ್ಟಾಸ್ತಾಸಂ ಜಾಂಬುವತಿ ಪ್ರಧಾನ. ನಿರ್ಣಯೋಕ್ತಿ. ರಮಾವೇಶಾಧಿಕ್ಯ ಕಾಲೇ ಜಾಂಬುವತಿ ಶೇಷ ಸಮ ಅನ್ಯ ಕಿಂಚದೂನಃ ರಮಾವೇಶ ಹ್ರಾಸ ಕಾಲೇ ಪ್ರದ್ಯುಮ್ನಾತ್ 20 ಗುಣಃ ತಾರ್ಯತಮ ಕೌಸ್ತುಭೆ. ನೀಲಾದಿ ಷಣ್ಮಹಿಷಿಯರು ಗರುಡ ಶೇಷ ರುದ್ರರಿಗಿಂತ 5 ವಿಜಾತೀಯ ಗುಣಗಳಿಂದ ಬಲ ಜ್ಞಾನಾದಿಗಳಲ್ಲಿ ಸರ್ವ ವಿಷಯಗಳಲ್ಲಿ ನ್ಯೂನರಾಗಿದ್ದಾರೆ. ಜಾಂಬುವತಿ ರಮಾವೇಶ ಹ್ರಾಸರು ಎಂದು ಶ್ರೀ ಜಗನ್ನಾಥದಾಸಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಬೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.